ಮೈತ್ರಿ ಪಕ್ಷದ ವಿರೋಧ ಪಕ್ಷದ ನಾಯಕರು ಮಾಜಿ ಉಪಮುಖ್ಯಮಂತ್ರಿಗಳು ಅಶೋಕ್ ಅವರ ಮನೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ಈ ಒಂದು ಚುನಾವಣೆ ಪ್ರಕ್ರಿಯೆಗಳು ಯಾವ ರೀತಿ ಆಗಬೇಕು ಅನ್ನೋದಕ್ಕೆ ಇವತ್ತು ನಮ್ಮ ರಾಜಾಜಿನಗರ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಆತ್ಮೀಯ ಸ್ನೇಹಿತರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಮಂಜುನಾಥ್ ಅವರು ಮತ್ತು ನಮ್ಮ ಯೋಗೀಶ್ ಅವರು, ನಾನು, ನಮ್ಮ ಮಾಗಡಿಯ ಮಂಜು ಅವರು ಮತ್ತು ನಾರಾಯಣಸ್ವಾಮಿ ಅವರು, ಆನೇಕಲ್ನ ನಾರಾಯಣಸ್ವಾಮಿ ಅವರು, ಕೃಷ್ಣಕುಮಾರ್ ಅವರು, ನಮ್ಮ ಕುಣಿಗಲ್ನ ಕೃಷ್ಣಕುಮಾರ್ ಅವರು, ನಾಗರಾಜಯ್ಯನವರು, ನಾವೆಲ್ಲ ಸೇರಿ ಒಟ್ಟಿಗೆ ನಮ್ಮ ಮಂಜುನಾಥ್ ಅವರು, ಭೂಪೇಂದ್ರ ರೆಡ್ಡಿ ಅವರು, ರಾಜ್ಯಸಭಾ ಮಾಜಿ ಸದಸ್ಯರು, ನಾವೆಲ್ಲರೂ ಇವತ್ತು ಕೂತು ಸುದೀರ್ಘವಾಗಿ ಈ ಒಂದು ಚುನಾವಣೆ, ಏಕೆಂದರೆ ಮಂಜುನಾಥ್ ಅವರು ಅವರ ಒಂದು ಜೀವನದಲ್ಲಿ ವೈದ್ಯಕೀಯ ವೃತ್ತಿಯಲ್ಲಿ ಅತ್ಯಂತ ಪ್ರಾಮಾಣಿಕ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಸೇವೆ ನಮಗೆ ಈ ಒಂದು ಚುನಾವಣೆಯಲ್ಲಿ ಅವರ ಬಗ್ಗೆ ಇರತಕ್ಕಂಥ ಒಂದು ವರ್ಚಸ್ಸು. ಅವರು ಅದು ಬಿಟ್ಟರೆ ಅವರಲ್ಲಿ ಏನು ಈಗಿನ ಕಾಂಗ್ರೆಸ್ನ ಅಭ್ಯರ್ಥಿ ಅಂತಾರೆ ಅವರ ಒಂದು ಪೈಪೋಟಿಯಲ್ಲಿ ಹಣದ ಮುಖಾಂತರ ಅವರು ಇಲ್ಲಿ ಕ್ಷೇತ್ರದಲ್ಲಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಈ ಒಂದು ಹಿನ್ನೆಲೆಯಲ್ಲಿ ಯಾವ ರೀತಿಯಲ್ಲಿ ಮುಂದಿನ 27-28 ದಿನಗಳಿದೆ, ಯಾವ ರೀತಿ ನಾವು ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸುದೀರ್ಘವಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಚರ್ಚೆ ಮಾಡಿದ್ದೇವೆ. ಇರ್ತಕ್ಕಂಥ ವಾಸ್ತವಾಂಶಗಳು, ಅವರು ಯಾವ ರೀತಿಯಲ್ಲಿ ಅಧಿಕಾರ ದುರುಪಯೋಗ ಇರ್ತಕ್ಕಂಥದ್ದಿರ್ಬೋದು, ಅಧಿಕಾರಿಗಳನ್ನು ಯಾವ ರೀತಿ ಇವತ್ತು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಪ್ರತಿಯೊಂದು ಕ್ಷೇತ್ರದಲ್ಲಿ, ಮತ್ತು ಹಣದ ಹೊಳೆಯನ್ನು ಯಾವ ರೀತಿ ಹರಿಸ್ತಾ ಇದ್ದಾರೆ, ಇದೆಲ್ಲವನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಇವತ್ತು ಜನತೆಯ ವಿಶ್ವಾಸವನ್ನು, ಮತದಾರರ ವಿಶ್ವಾಸವನ್ನು ಯಾವ ರೀತಿ ನಾವು ಗಳಿಸ್ಕೋಬೇಕಾಗಿದೆ.